ಎಲ್ಲರಿಗೂ ನಮಸ್ಕಾರ. ನನ್ನ ಪ್ರಪಂಚಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಕೃಷ್ಣಾಸ್ ವರ್ಲ್ಡ್. ಸೊ ಇವತ್ತು ಕೊನೆ ದಿನ ಆಗಿರೋದ್ರಿಂದ ತುಂಬಾ ಬೇಜಾರಾಗ್ತಾಯಿದೆ. ತುಂಬ ಮಿಸ್ ಮಾಡ್ಕೊಳ್ತಿದ್ದೀವಿ ಆ್ಯಕ್ಚುಲಿ ಎಲ್ಲರೂ, ಮಕ್ಕಳು, ನಮ್ಮ ಫ್ರೆಂಡ್ಸ್ ಆಗಲಿ, ಪೇರೆಂಟ್ಸ್ ಆಗಲಿ, ನಾನಾಗಲಿ, ಎಲ್ಲರೂ ತುಂಬ ಬೇಜಾರಾಗ್ತಾಯಿದೆ. ಸೊ ಕೊನೆಯದಾಗಿ ಪೂಜೆ ಮಾಡಿ ಮಕ್ಕಳಿಗೆ ಪ್ರಸಾದ ಹಂಚಿ ಆಮೇಲೆ ಕರ್ಕೊಂಡೋಗಿ ಬಿಡಬೇಕು ಅಷ್ಟೇ. ಇನ್ನೇನಿದ್ರು ಕೂಡ ಬರೋ ವರ್ಷ ಬರ್ತಾನೆ ಅಷ್ಟೇ. ಅಲ್ಲಿ ತನಕ ಅವ್ನು ನೆನಪಲ್ಲೇ ಕಾಯ್ಕೊಂಡಿರೋದು ಅಷ್ಟೇ. ನಾವು 11 ದಿನಕ್ಕೆ ಬಿಡ್ತಿರೋದು. ಹಬ್ಬದ ದಿನದಿಂದ ಹಿಡಿದು ಶನಿವಾರ ತನಕ, ಅಂದರೆ 11ನೇ ದಿನದ ತನಕ 11 ದಿನ ಆಯಿತು. ಆ 11 ದಿನದಲ್ಲೂ ಕೂಡ ಪ್ರತಿ ದಿನ ಕೂಡ ಒಂದೊಂದು ಎಕ್ಸ್ಪೀರಿಯೆನ್ಸ್ ನಮಗೆ ಎಷ್ಟು ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಆಗ್ತಿತ್ತು ಅಂತಂದರೆ ಎಲ್ಲ ಪಾಸಿಟಿವ್ ಎನರ್ಜಿ, ಎಲ್ಲ ಪಾಸಿಟಿವ್. ಆ ಗಣೇಶನ ನೋಡ್ತಿದ್ರೇ ಒಂದು ಖುಷಿ. ಎಲ್ಲ ಜಾಸ್ತಿ ನನ್ನ ದೃಷ್ಟಿನೇ ಬಿದ್ದಂಗಿದೆ ನಮ್ಮ ಗಣೇಶನಿಗೆ. ಮತ್ತು ಮಕ್ಕಳು ಕೂಡ ಅಷ್ಟೇ ಖುಷಿಯಾಗಿದ್ದರು. ಆ ಮಕ್ಕಳು, ಆ ಗಣೇಶ ಒಂದು ಆ ಬಾಂಡಿಂಗು ಮತ್ತು ಆ ಒಂದು ಸಂಭ್ರಮ ಆಚರಣೆ ಎಷ್ಟು ಚೆನ್ನಾಗಿತ್ತು ಅಂತಂದರೆ, ಮತ್ತು ಇನ್ನೂ ಬರೋ ವರ್ಷ ತನಕ ಕಾಯ್ಕೋಬೇಕಲ್ಲ ಅನ್ನೊಂದು ಬೇಜಾರಾಗುತ್ತೆ. ಸೊ ನೀವೇ ನೋಡ್ತಿದ್ರಲ್ಲ ವಿಡಿಯೋದಲ್ಲಿ. ಮತ್ತು ನಮ್ಮ ಡ್ಯಾನ್ಸ್ ಕ್ಲಾಸ್ ಪೇರೆಂಟ್ಸ್ ಇದ್ದಾರಲ್ಲ, ಅವರು ಕೂಡ ಅಷ್ಟೇ. ಆ ಪೇರೆಂಟ್ಸು ಎಷ್ಟು ಬೆಂಬಲ ಕೊಡ್ತಾರೆ ಗೊತ್ತಾ, ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂತಂದರೆ, ಅವ್ರಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಅದು ತುಂಬ ಕಡಿಮೆನೇ. ಯಾಕೆಂದರೆ ನಾನು ಗಣೇಶ ಕೂರಿಸ್ತಾ ಫಸ್ಟ್ ಡೇಯಿಂದ ಹಿಡಿದು ಲಾಸ್ಟ್ ಡೇ ತನಕ ಕೂಡ ಪ್ರತಿಯೊಂದು ಕೂಡ ಪೇರೆಂಟ್ಸೇ ನೋಡ್ಕೊಂಡಿದ್ದು. ಬೆಳಗ್ಗೆ ಪೂಜೆ ಆಗಲಿ ಮತ್ತು ಸಂಜೆ ಪ್ರಸಾದಗಳಾಗಲಿ ಪ್ರತಿಯೊಂದು ಕೂಡ. ಸೊ ನನ್ನ ಕಡೆಯಿಂದ ಯಾವುದೇ ಒಂದು ರೂಪಾಯಿ ಕೂಡ ಖರ್ಚಿಲ್ದೇ, ಸೊ ಕೂರಿಸೋರಿಂದ ಹಿಡಿದು ಗಣೇಶ ತೊಗೊಂಡೋಗಿ ನೀರಿಗೆ ಬಿಡೋ ತನಕ ಪ್ರತಿಯೊಂದು ಕೂಡ ನಮಗೆ ಒಂಥರ ನಾನು ಲಕ್ಕಿ ಪರ್ಸನ್ ಅನಿಸುತ್ತೆ. ಆ ಒಂದು ವಿಚಾರದಲ್ಲಿ ತುಂಬ ಅರ್ಥ ಮಾಡ್ಕೊಳ್ತಾರೆ, ನನ್ನನ್ನಂತೂ ತುಂಬ ಅರ್ಥ ಮಾಡ್ಕೊಳ್ತಾರೆ. ಸೊ ಆ ಭಗವಂತ ಅವ್ರಿಗೆ ಒಳ್ಳೇದು ಮಾಡಬೇಕು, ಪೇರೆಂಟ್ಸ್ಗೆಲ್ಲರಿಗೂ ಒಳ್ಳೇದು ಮಾಡಬೇಕು. ನೋಡ್ತೀನಿ ಬನ್ನಿ ಅಂಕಲ್ ಬರ್ಲಿ, ಬರ್ಲಿ ಅಂಟಿ ನೋಡು. ಗಣಪತಿ ಬಪ್ಪ ಮಂಗಳ ಮೂರ್ತಿ. ಸೊ ನೋಡಿ, ಗಣೇಶನ ಮುಂದೆನೇ ಅಂಕಲ್ ಬರಲಿ, ಆಂಟಿ ಬರಲಿ ಅಂತ ಅಂದರೆ ಅವ್ರ ಖುಷಿ. ಸೊ ಯಾವುದೇ ಹಬ್ಬ ಆಗಲಿ, ಈ ಗಣೇಶನ ಹಬ್ಬದಲ್ಲಿ ಹುಡುಗರು ಎಂಜಾಯ್ ಮಾಡಿದಷ್ಟು ಇನ್ಯಾವ ಹಬ್ಬದಲ್ಲೂ ಕೂಡ ಮಾಡಲಿಕ್ಕೆ ಚಾನ್ಸ್ ಇಲ್ಲ ಅನಿಸುತ್ತೆ ನನ್ನ ಪ್ರಕಾರ. ಅಷ್ಟು ಎಂಜಾಯ್ ಮಾಡ್ತಾರೆ ಹುಡುಗರೆಲ್ಲರೂ ಸೇರಿಸಿ. ಹುಡುಗರಲ್ಲ, ಚಿಕ್ಕ ಹುಡುಗನಿಂದ ಹಿಡಿದು ನಾಳೆ ಸಾಯೋ ಮುತ್ಕೊಂಡ ತನಕ ಈ ಗಣೇಶನ ಹಬ್ಬ ಎಂಜಾಯ್ ಮಾಡ್ತಾರೆ. ಸೊ ಎಲ್ಲರೂ ಗೊತ್ತಿರೋ ವಿಚಾರನೇ. ಇದೇನಪ್ಪ ಇದು ನೀವು ಯೋಚನೆ ಮಾಡ್ತಿರ್ಬೋದು. ಆಟೋದಲ್ಲಿ ಮಾತ್ರ ಕೆಲವ್ರು ಮಾತ್ರ ಇದ್ದಾರೆ, ಮಿಕ್ತವರೆಲ್ಲ ಯಾರು ಕಾಣಿಸ್ತಿಲ್ವಲ್ಲ ಅಂತ. ಸೊ ಅವರೆಲ್ಲರೂ ಕೂಡ ಅವರು ಓನ್ ವೆಹಿಕಲಲ್ಲಿ ಹೋಗಿದ್ದಾರೆ. ದೊಡ್ಡ ಗಣೇಶನ ಜೊತೆ ಸಣ್ಣ ಗಣೇಶ ಮಾಡಿ. ಸೊ ಕೊನೆಗೂ ಅಂತೂ ಇಂತೂ ಒಂದು ಕ್ಲೈಮ್ಯಾಕ್ಸ್ಗೆ ಬಂದ್ವಿ. ನಮ್ಮ ಗಣೇಶನ ವಿಸರ್ಜನೆ ಮಾಡಲಿಕ್ಕೆ ಬಂದ್ವಿ. ನೋಡ್ತಿದ್ರಲ್ಲ ನಮ್ಮ ಗಣೇಶನ ಎಷ್ಟು ಕ್ಯೂಟ್ ಆಗಿದ್ದಾರೆ ನೋಡಿ. ಎಲ್ಲರೂ ಕೂಡ ಕಲರ್ ಗಣೇಶ ಕುಣಿಸ್ತಿರ್ತಾರೆ. ನಾವು ಪ್ರತಿ ವರ್ಷ ಕೂಡ ನಮ್ಮ ಕೈಲಾದಷ್ಟು ಮಣ್ಣಿನ ಗಣೇಶ, ಪೇಂಟ್ ಇಲ್ದಿರೋ ಗಣೇಶ, ಕಲರ್ ಇಲ್ದಿರೋ ಗಣೇಶ, ಅದನ್ನು ಕೂರಿಸ್ಲಿಕ್ಕೆ ನಾವು ಟ್ರೈ ಮಾಡ್ತೀವಿ. ಯಾಕಂದರೆ ತುಂಬ ನ್ಯಾಚುರಲಾಗಿ ಕಾಣುತ್ತೆ ಗಣೇಶ. ಆ ಫೇಸ್ ಆಗಲಿ, ಆ ಕ್ಯೂಟ್ನೆಸ್ ತುಂಬ ಕಾಣುತ್ತೆ, ಎದ್ದು ಕಾಣುತ್ತೆ. ಬೇಕಾದರೆ ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ಪ್ರತಿ ವರ್ಷ ಕೂಡ ಕುಣಿಸೋಕೆ ಹೋಗ್ಬಿಡಿ. ಸ್ವಲ್ಪ ಡಿಫ್ರೆಂಟ್ ಆಗಿರೋ ಗಣೇಶ ಕೂರಿಸಿ. ಬಟ್ ಆದಷ್ಟು POP ಆಗಲಿ ಮತ್ತೊಂದಾಗಲಿ ಅದನ್ನು ಸ್ವಲ್ಪ ಎಲ್ಲರೂ ಕೂಡ ಅವಾಯ್ಡ್ ಮಾಡಬೇಕು. ನಾವು POP ಗಣಪತಿನ ನೀರಿಗೆ ಬಿಟ್ಟಾಗ
ನೋಡಿ ಅಬ್ಸರ್ವ್ ಮಾಡಿ, ಅದು ಕರಗಕ್ಕೆ ತುಂಬ ಟೈಮ್ ತಗೊಳುತ್ತೆ. ಯಾಕಂದರೆ ಅಲ್ಲಿ ಎಲ್ಲ ಕೆಮಿಕಲ್ ಮಿಕ್ಸ್ ಆಗಿರುತ್ತೆ. ಆ ನೀರಲ್ಲಿ ಪಾಪ ಎಷ್ಟೋ ಮೀನುಗಳು, ಜೀವರಾಶಿಗಳು ತುಂಬ ಇರ್ತವೆ. ಅದಕ್ಕೆ ನಾವು ತೊಂದರೆ ಕೊಟ್ಟಂಗಲ್ವ. ಈ ಕಡೆ ನಾವು ಬದುಕಬೇಕು, ಅವರು ಬದುಕಬೇಕು. ನಮ್ಮ ಗಣೇಶನಿಂದ ಅವಕ್ಕೆ ತೊಂದರೆ ಆಗಬಾರ್ದು. ಅದು ನಾವು ಪೂಜೆ ಮಾಡೋ ಭಗವಂತ ಕೂಡ ಮೆಚ್ಚಲ್ಲ ಅನಿಸುತ್ತೆ. ಸೊ ದಯವಿಟ್ಟು ಆ ತಪ್ಪನ್ನ ಯಾರೂ ಮಾಡೋಕ್ಕೆ ಹೋಗೋದು ಬೇಡ. ಸೊ ಆದಷ್ಟು ಪ್ರತಿ ವರ್ಷ ಕೂಡ ಮಣ್ಣಿನ ಗಣಪತಿನೇ ಪೂಜೆ ಮಾಡೋಣ, ಭಕ್ತಿಯಿಂದ ಪೂಜೆ ಮಾಡೋಣ. ಆ ಭಗವಂತ ಎಲ್ಲರಿಗೂ ಆಯುಷ್ಯು ಆರೋಗ್ಯ ಕೊಟ್ಟು ಎಲ್ಲರನ್ನೂ ಕಾಪಾಡಲಿ. ಥ್ಯಾಂಕ್ ಯು. ಮುಳುಗ್ಬೇಕು ಇನ್ನ ಮುಳಿಸಿ ನಾವೇ ಇಲ್ಲೇ ಜಂಪ್ ಮಾಡ್ಬಿಡ್ತೀನಿ.